ನಮಸ್ಕಾರ. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಒಂದು ಸುದ್ದಿ ಮಾಡಿದ್ನಲ್ಲ, ನಿತೀಶ್ ಕುಮಾರ್ ಒಬ್ಬ ಮಹಿಳಾ ಡಾಕ್ಟರ್ಗೆ ಹಿಜಾಬ್ ಎಳೆದು ಬಿಟ್ರು ಸಾರ್ವಜನಿಕವಾಗಿ, ಅವರಿಗೆ ಪ್ರಮಾಣ ಪತ್ರ ಕೊಡುವ ಸಮಾರಂಭದಲ್ಲಿ ಅಂತ. ಅದರ ವಿವರಗಳನ್ನ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಡಾಕ್ಟರ್, ಮಹಿಳಾ ಡಾಕ್ಟರ್ ನುಸ್ರತ್ ಪರ್ವೀನ್ ಅನ್ನುವಂತಹ ಆ ಮಹಿಳಾ ಡಾಕ್ಟರ್ ಈಗ ಆಘಾತಕ್ಕೆ ಒಳಗಾಗಿರುವಂತಹ ಸುದ್ದಿಗಳು ಬರ್ತಾ ಇದೆ. ಮತ್ತು ಆಕೆ ಬಿಹಾರವನ್ನೇ ತೊರೆದು ಬಿಟ್ಟಿದ್ದಾರೆ. ಬಿಹಾರದಲ್ಲಿ ಅವರಿಗೆ ಡಾಕ್ಟರ್ ಕೆಲಸ ಆಗಿತ್ತು, ಅದರ ಪ್ರಶಸ್ತಿ ಪ್ರಮಾಣ ಪತ್ರನೇ ಅವತ್ತು ಕೊಡ್ತಾ ಇದ್ದಿದ್ದು. ಈಗ ಕೆಲಸಕ್ಕೂ ಸಹ ಸೇರ್ಬೇಕಾ ಬೇಡವಾ ಅನ್ನುವಂತಹ ಕನ್ಫ್ಯೂಷನ್ ಗೆ ಒಳಗಾಗುವಂತಹ ರೀತಿಯಲ್ಲಿ ಆಕೆಗೆ ಮಾನಸಿಕವಾಗಿ ಆಘಾತ ಆಗಿದೆ ಅಂತ ಆಕೆ ಕುಟುಂಬ ವರ್ಗದವರು ಹೇಳ್ತಿದ್ದಾರೆ. ಆಕೆ ಸೀದಾ ಬಿಹಾರದಿಂದ, ಅವತ್ತು ಘಟನೆ ನಡೆದ ದಿನಾನೇ ತನ್ನ ಅಣ್ಣ ಕೋಲ್ಕತ್ತಾಗೆ ಫೋನ್ ಮಾಡಿ, ನಾನು ಇಲ್ಲಿ ಇರೋದಕ್ಕಾಗ್ತಿಲ್ಲ, ನನ್ನ ಕೈಲಿ ನನಗೆ ಆಘಾತ ಆಗಿದೆ, ನಾನು ಬರ್ತೀನಿ ಅಂತ ಹೇಳಿ ಕೋಲ್ಕತ್ತಾಗೆ ಹೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅವರ ಕುಟುಂಬ ವರ್ಗದವರು ಖಾಸಗಿ ವಾಹಿನಿಯೊಂದಕ್ಕೆ ಕೊಟ್ಟಿರುವ ಸಂದರ್ಶನದಲ್ಲಿ ಹೇಳಿದ್ದಾರೆ, ಆಕೆ ಕಂಪ್ಲೀಟ್ ಆಗಿ ಶಾಕ್ ಅಲ್ಲಿದ್ದಾಳೆ. ಆಕೆಗೆ ಏನೋ ಒಂದು ರೀತಿಯಾಗಿ ಆಗ್ಬಿಟ್ಟಿದೆ, ಮಾನಸಿಕವಾಗಿ ಬಹಳ ಅದನ್ನ ಒತ್ತಡ ತಗೊಂಡ್ಬಿಟ್ಟಿದ್ದಾಳೆ. ಈಗ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡ ಅನ್ನೋದ್ರ ಬಗ್ಗೆಯೂ ಸಹ ಆಕೆ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ಕೆಲಸ ಸಿಕ್ಕಿದೆ, ಬಟ್ ಇಂತಹ ಘಟನೆ ಆದ ನಂತರ ವಾಪಸ್ ಬಿಹಾರಕ್ಕೆ ಹೋಗಿ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಅವಳ ಮನಸ್ಸಿಗೆ ಅದು ಒಪ್ಪಿಗೆ ಆಗ್ತಿದೆಯಾ ಇಲ್ವಾ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ಮತ್ತು ಆಕೆ ಕುಟುಂಬದವರು ಆ ನಿರ್ಧಾರವನ್ನ ಅವಳಿಗೆ ಬಿಟ್ಟಿದ್ದಾರೆ, ಆ ಡಾಕ್ಟರ್ಗೆ ಬಿಟ್ಟಿದ್ದಾರೆ. ನೀನು ನಿರ್ಧಾರ ತಗೊಳಮ್ಮ, ನೀನು ಹೋಗೋ ಹಾಗಿದ್ರೆ ಹೋಗು, ಬೇಡ ಅಂದ್ರೆ ಬೇಡ ಅಂತ ಹೇಳಿದ್ದಾರೆ ಅಂತ ಆ ಕುಟುಂಬದ ಕೆಲವು ಸದಸ್ಯರು ಖಾಸಗಿ ವಾಹಿನಿಯೊಂದಕ್ಕೆ ಕೊಟ್ಟಿರೋ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಆ ಘಟನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೇ ಬಿಡಬೇಕು ಅಂತಂದ್ರೆ, ಬಿಹಾರದ ಪಟ್ನಾದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆಯುಷ್ ಡಾಕ್ಟರ್ಗಳಿಗೆ ಪ್ರಮಾಣ ಪತ್ರ ಮತ್ತು ಅವರಿಗೆ ನೇಮಕಾತಿ ಪತ್ರಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹೋಗಿದ್ರು. ನಿತೀಶ್ ಕುಮಾರ್ ಅವ್ರದ್ದು ಗೊತ್ತಿದೆ ನಿಮಗೆ, ಕಳೆದ 6 ತಿಂಗಳಿಂದ ಕೆಲವು ಸುದ್ದಿಗಳು ಬರ್ತಾ ಇದೆ, ಅವರು ಮಾನಸಿಕವಾಗಿ 100% ಫಿಟ್ ಇಲ್ಲ ಅಂತ. 100% ಫಿಟ್ ಇಲ್ಲ, ಅವರು ವಯಸ್ಸಾಗಿದೆ, ಅರಳು ಮರಳು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ. ಬಟ್ ಅದು ಚುನಾವಣಾ ಪ್ರಚಾರಗಳಲ್ಲಿ ಮಾತ್ರ ಕಾಣ್ತಿರ್ಲಿಲ್ಲ, ಬೇರೆ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಿತ್ತು. ಎಂತಹ ಸಂದರ್ಭ? ಯಾವುದೋ ಕಾರ್ಯಕ್ರಮದಲ್ಲಿ ರಾಷ್ಟ್ರಗಾನ ಹಾಡಬೇಕಾದ್ರೇನೆ ಎಲ್ರೂ ಮಾತಾಡಿಸ್ತಿರೋದು, ನಮಸ್ಕಾರ ಮಾಡ್ತಿರೋದು, ನಗ್ತಿರೋದು, ಅಂತಹದ್ದೊಂದು ವಿಡಿಯೋ ಬಂತು. ಒಂದು ಮಹಿಳೆಯನ್ನ ಪ್ರಶಸ್ತಿ ಕೊಡೋ ಸಂದರ್ಭದಲ್ಲಿ ಯಾವುದೋ ಫಂಕ್ಷನ್ ಅಲ್ಲಿ, ಅಮಿತ್ ಶಾ ಯುರೋಪ್ ಫಂಕ್ಷನ್ ಅಲ್ಲಿ ಆ ಮಹಿಳೆಯನ್ನ ಹೆಗಲ ಮೇಲೆ ಕೈ ಹಾಕಿ ಬಲವಂತಕ್ಕೆ ತನ್ನ ಕಡೆ ಎಳ್ಕೊಳ್ಳುತ್ತಿರುವಂತಹದ್ದು. ಇನ್ನೊಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಭಾಗವಾಗಿ ಒಂದು ಅಧಿಕಾರಿ, IAS ಅಧಿಕಾರಿ ಅವರಿಗೆ ಗಿಡ ತಂದು ಕೊಟ್ರೆ ಆ ಗಿಡನ ತಗೊಂಡು ಹೋಗಿ ಮತ್ತೆ ಆ ಅಧಿಕಾರಿ ತಲೆ ಮೇಲೆ ಇಟ್ಟಿದ್ದು. ಇಂತಹದ್ದು ಸಾಕಷ್ಟು ಘಟನೆಗಳು ನಡೀತಾನೆ ಬರ್ತಿತ್ತು. ಅವಾಗೆಲ್ಲ ಸಹ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಿದ್ದು ನಿತೀಶ್ ಕುಮಾರ್ ಅವರ ಮಾನಸಿಕ ಆರೋಗ್ಯ ಸರಿ ಇದೆಯಾ, ಮುಖ್ಯಮಂತ್ರಿ ಆಗಿ ಅವರು ಕೆಲಸ ಮಾಡ್ಲಿಕ್ಕೆ ಅವರು ಅರ್ಹರಿದಾರಾ ಅಂತ. ಆದ್ರೆ ಅದ್ರ ಬಗ್ಗೆ ಬಿಜೆಪಿ ಯಾವತ್ತೂ ಬಾಯಿ ಬಿಡಲ್ಲ, ಯಾಕಂದ್ರೆ ಅವರದೇ ಮೈತ್ರಿ ಅಲ್ವಾ. ಇದೇ ರೀತಿಯಾಗಿ ಇದಕ್ಕಿಂತ ಕಡಿಮೆ ಎಫೆಕ್ಟಿವ್ ಆಗಿ ಏನು ತೊಂದರೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಿದ್ದು ನವೀನ್ ಪಟ್ನಾಯಕ್. ಒಡಿಶಾದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ಕೈ ನಡುಗ್ತಾ ಇತ್ತು ಅನ್ನೋದನ್ನ ಬಿಟ್ರೆ ಈ ರೀತಿ ಅರುಳು ಮರುಳು ಏನು ಇರಲಿಲ್ಲ. ಕೈ ನಡುಗೋದನ್ನೇ ಒಂದು ವಿಚಾರ ಮಾಡಿದಂತಹ ಬಿಜೆಪಿ ನವೀನ್ ಪಟ್ನಾಯಕ್ಗೆ ವಯಸ್ಸಾಗ್ಬಿಟ್ಟಿದೆ, ಅದು ಅಲ್ಲದೆ ಅವರ ಉತ್ತರಾಧಿಕಾರಿಯಾಗಿ ತಮಿಳುನಾಡು ಮೂಲದ ಅಧಿಕಾರಿ ಪಾಂಡಿಯನ್ ಅನ್ನುವವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಇವರು ಚುನಾವಣೆಯಲ್ಲಿ ನಿಮಗೆ ಓಟ್ ಕೇಳ್ತಿದ್ದಾರೆ. ವಯಸ್ಸಾಗಿರೋ ಪರಿಸ್ಥಿತಿಯಲ್ಲಿ ಅವರು ಏನು ಮಾಡೋಕ್ಕಾಗ್ತಿಲ್ಲ, ಎಲ್ಲ ಪಾಂಡ್ಯನ್ನೇ ನಿಭಾಯಿಸ್ತಾ ಇರೋದು. ಹಾಗಾಗಿ ನೀವು ಅವರಿಗೆ ಓಟ್ ಹಾಕಬೇಡಿ, ಅರುಳು ಮರುಳು ಆಗ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಏಜ್ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳಿ ಒಡಿಶಾ ಜನರನ್ನು ನಂಬಿಸಿ ಒಡಿಶಾದಲ್ಲಿ ನವೀನ್ ಪಟ್ನಾಯಕನ್ನ ಅಧಿಕಾರದಿಂದ ಕೆಳಗೆ ಇಳಿಸೋದ್ರಲ್ಲಿ ಸಫಲ ಆದ್ರು ಬಿಜೆಪಿ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಗೆ ನಿತೀಶ್ ಕುಮಾರ್ ಹೋಗಿದ್ರು ಸಹ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಮತ್ತು ಬೇರೆಯವರು ಎತ್ತಿದ್ರೆ ಅವ್ರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅದೇ ಬಿಜೆಪಿ. ನೋಡಿ, ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ಸ್ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಅಂತ. ಸೊ ಆ ರೀತಿಯಾಗಿ ಚರ್ಚೆಗಳು ನಡೀತಾ ಬರ್ತಿರುವಂತಹ ನಿತೀಶ್ ಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ನೇಮಕಾತಿ ಪತ್ರ ಕೊಡೋರಿತ್ತು. ಆಗ ಈ ನುಸ್ರತ್ ಪರ್ವೀನ್ ಅನ್ನುವಂತಹ ಡಾಕ್ಟರ್, ಮಹಿಳಾ ಡಾಕ್ಟರ್, ಅವರು ಆಯ್ಕೆಯಾಗಿದ್ದಾರೆ. ಅವರು ಸ್ಟೇಜ್ ಮೇಲೆ ಹೋಗ್ತಾರೆ, ಪ್ರಮಾಣ ಪತ್ರ ಸ್ವೀಕರಿಸ್ತಾರೆ. ಪ್ರಮಾಣ ಪತ್ರ ಕೊಟ್ಟ ನಂತರ ಹಿಜಾಬ್ ಧರಿಸಿದ್ದ ಆ ಮಹಿಳಾ ಡಾಕ್ಟರ್ನ ಮಾತಾಡಿಸಿ ಹಿಜಾಬ್ ಎಳೆದು ಬಿಡ್ತಾರೆ ನಿತೀಶ್ ಕುಮಾರ್ ಬಲವಂತಕ್ಕೆ. ಅದನ್ನು ಸುಮ್ಮನೆ ಹಿಂಗ ಅನ್ನೋದು ಅಲ್ಲ, ಹಿಂಗೆ ಎಳೆದು ಬಿಡಿಸಿ ಎಳಿತಾರೆ. ಅದು ಇಡೀ ಸಮಾರಂಭದಲ್ಲಿ ಎಲ್ಲರೂ ನೋಡ್ತಿದ್ದವ್ರಿಗೂ ಒಂದು ರೀತಿ ಶಾಕು ಆಗುತ್ತೆ, ಏನೋ ಒಂಥರ ಆಗತ್ತೆ, ನೋಡೋರಿಗೆ ಒಂಥರ ಆಗತ್ತೆ. ಯಾಕಂದ್ರೆ ಅದು ಅನಾಗರಿಕ ವರ್ತನೆ.
ಹಿಜಾಬ್ ತೆಗಿಯಮ್ಮ ಅಂತ ಹೇಳಿದ್ರು ಬೇರೆ ವಿಚಾರ, ಎಳೆಯೋದಿದೆಯಲ್ಲ, ಹೇಳದೆ ಕೇಳದೆ, ದಟ್ ಈಸ್ ಅನ್ಅಕ್ಸೆಪ್ಟಬಲ್. ಒಬ್ಬ ಮುಖ್ಯಮಂತ್ರಿ ಆ ಕೆಲಸ ಮಾಡ್ತಾರೆ ಅಂದ್ರೆ, ಈ ಪುಡಿ ರೌಡಿಗಳು ಹಿಜಾಬ್ ನಿಷೇಧ ಮಾಡಿ ಹಿಜಾಬ್ ಅಲ್ಲಿ ಬೇಡ ಇಲ್ಲಿ ಬೇಡ ಅಂತಲ್ಲ ಈ ಪುಡಿ ರೌಡಿಗಳು ಮಾಡೋದು ಒಂದು ಬೇರೆ ವಿಚಾರ. ಅದು ನಮ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ದಿನ ಬೆಳಗಾದ್ರೆ ಪಾನ್ ಪರಾಗು ಹನ್ಸು ಬೀಡಿ ಸಿಗರೇಟ್ ಕಾಸ್ಬೇಕು, ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ ಮೋದಿ, ನಿರುದ್ಯೋಗಿಗಳಾಗಿದ್ದಾರೆ, ಧರ್ಮದ ಹೆಸರಲ್ಲಿ ಈ ರೀತಿ ಹಿಜಾಬು ಹಲಾಲು ಇನ್ನೆಂಥದ್ದು ಜಟ್ಕಾ ಕಟ್ಟು ಇನ್ನೇನೋ ಮುಸ್ಲಿಮರ ವಿರುದ್ಧ ಏನೋ ಒಂದು ಮಾಡ್ಕೊಂಡು ಮಸೀದಿಗಳ ಮುಂದೆ ಕುಣಿತಾ ಇದ್ರೆ ಅವ್ರು ಬೀಡಿ ಸಿಗರೇಟು ಪಾನ್ ಪರಾಗ್ಗೆ ಹನ್ಸ್ಗೆ ಕಾಸು ಸಿಗುತ್ತೆ. ಹಾಗಾಗಿ ಆ ಗುಂಪುಗಳು ಹಾಗೆ ಮಾಡ್ತವೆ, ಹಿಜಾಬ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಮಾಡ್ತಾರೆ. ಬಟ್ ಆ ಗುಂಪುಗಳ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾಡಿದ್ರೆ ಯಾರಿಗೆ ಆಗ್ಲಿ ಶಾಕ್ ಆಗುತ್ತೆ. ಅದು ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ನೀವು ಹಿಂಗೆ ಎಳೆದ್ಬಿಟ್ರೆ ಯಾವ ಸೂಚನೆ ಮುನ್ಸೂಚನೆ ಏನೂ ಇಲ್ಲ. ಆ ಮಹಿಳಾ ಡಾಕ್ಟರ್ಗೆ ಆಘಾತ ಆಗಿರೋದ್ರಲ್ಲಿ ಅರ್ಥ ಇದೆ, ಆಘಾತ ಆಗಿರೋದು, ಆಘಾತ ಆಗಿದೆ ಅಂತ ಆಕೆ ಕೋಲ್ಕತ್ತಾಗೆ ಹಾರಿದ್ದಾರೆ. ಕೋಲ್ಕತ್ತಾಗೆ ಹೋಗಿ ಅಣ್ಣನ ಜೊತೆಯಲ್ಲಿ ಇದ್ದಾರೆ. ಈಗ ವಾಪಸ್ ಬಂದು ಬಿಹಾರಕ್ಕೆ ಆ ಡಾಕ್ಟರ್ ಉದ್ಯೋಗವನ್ನ ತಗೊಳ್ತಾರ ಬಿಡ್ತಾರ ಅದು ಅನುಮಾನಾಸ್ಪದವಾಗಿದೆ. ಏನೋ ಏನೋ ಒಂದು ಮಾಡಿ ಒಟ್ನಲ್ಲಿ ಒಂದು ಡಾಕ್ಟರ್ ಭವಿಷ್ಯವನ್ನ ಹಾಳು ಮಾಡಿದ ಕೀರ್ತಿ ಅಂತೂ, ಅಥವಾ ಆ ಕ್ಷಣಕ್ಕಾದರೂ ಒಂದು ಡಾಕ್ಟರ್ನ ಮಾನಸಿಕವಾಗಿ ಕುಗ್ಗಿಸಿದ ಕೀರ್ತಿ ಅಂತೂ ನಿತೀಶ್ ಕುಮಾರ್ಗೆ ಸಲ್ಲುತ್ತೆ, ನಿತೀಶ್ ಕುಮಾರ್ಗೆ ಸಲ್ಲುತ್ತೆ. ಇನ್ನು ನಾನು ಮೊನ್ನೆ ಕೇಳಿದ ಪ್ರಶ್ನೆ ಇದೆಯಲ್ಲ, ಇದು ನಿತೀಶ್ ಕುಮಾರ್ ಅವರ ವಯಸ್ಸಿನ ಕಾರಣಕ್ಕೆ, ಅವರ ಅರಳು ಮರಳು ಪರಿಸ್ಥಿತಿಯ ಕಾರಣಕ್ಕೆ ಆಗಿರುವಂತಹ ಘಟನೆನಾ ಅಥವಾ ಬಿಜೆಪಿಯವರ ಸಹವಾಸ ದೋಷದಿಂದ ಆಗಿರುವ ಘಟನೆನಾ ಅಂತ ಅದ್ರ ಬಗ್ಗೆ ನಿಮ್ಗೇನಾದ್ರು ಅನ್ಸಿದ್ರೆ ಒಂದು ಸಣ್ಣ ಕಮೆಂಟ್ ಹಾಕ್ಕೊಡಿ, ನಾನು ಓದ್ಕೊಳ್ತೀನಿ. ಯಾಕಂದ್ರೆ ನನಗೆ ಎರಡೂ ಕಡೆ ಕನ್ಫ್ಯೂಷನ್ ಇದೆ, ವಯಸ್ಸಿನ ಕಾರಣಕ್ಕ ಬಿಜೆಪಿ ಸಹವಾಸಕ್ಕ ಅಂತ. ನಿಮ್ಗೇನ್ ಅನ್ಸುತ್ತೆ ತಿಳಿಸಿ ಅಂತ ಹೇಳ್ತಾ ಈ ವಿಚಾರನ ಮುಗಿಸ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.